ಬೆಂಗಳೂರು ಜನರೇ ಕಾದಿದೆ ನಿಮಗೆ ಮತ್ತೊಂದು ತೆರಿಗೆ ಶಾಕ್. ಪ್ರತಿಯೊಬ್ಬರಿಗೂ ಈ ಶಾಕ್ ಇದೆ. ಯಾಕಂತಾರೆ ಪ್ರತಿಯೊಬ್ಬರ ಮನೇಲಿ ಕಸ ಇದ್ದೇ ಇರುತ್ತಲ್ವಾ. ಬಿತ್ತು ನೋಡಿ ನಿಮಗೆ ತೆರಿಗೆ ₹100 ಘನತ್ಯಾಜ್ಯ ಶುಲ್ಕ ವಿಧಿಸಬಹುದಾ ಅಂತ ಚಾನ್ಸಸ್ ಇದೆ. ಪ್ರತಿ ತಿಂಗಳು ₹100 ಸಂಗ್ರಹಕ್ಕೆ ಬಿಬಿಎಂಪಿ ಪ್ಲಾನ್ ಮಾಡಿದೆ. ಶುಲ್ಕ ಸಂಗ್ರಹಕ್ಕೆ ಸರ್ಕಾರಕ್ಕೆ ಬಿಬಿಎಂಪಿಯಿಂದ ಪ್ರಸ್ತಾವನೆ ಹೋಗಿದೆ. ಈಗ ಆಲ್ರೆಡಿ ಘನತ್ಯಾಜ್ಯ ನಿರ್ವಹಣೆ ಪ್ರತ್ಯೇಕ ವಿಭಾಗ ರಚನೆ ಮಾಡಲಾಗಿದೆ. ನಿಮ್ಗೆ ಗೊತ್ತಿರಲಿ, ಕಳೆದ ಕೆಲ ದಿನಗಳ ಹಿಂದೆ ಬೆಂಗಳೂರು ಘನತ್ಯಾಜ್ಯ ನಿರ್ವಹಣಾ ಕಂಪನಿ ನಿಯಮಿತ ಅಂತೇಳಿ ಒಂದು ಹೊಸ ವಿಭಾಗ ಮಾಡಿದ್ದಾರೆ. ಬಹಳ ಕಂಪನಿ ನಿಯಮಿತ ಅಂತೆಲ್ಲ ಇಟ್ಟಿದ್ದಾರೆ ಅಂತಂದ್ರೆ ಬಹಳ ಚೆನ್ನಾಗಿ ಇವ್ರ ಇನ್ಮೇಲೆ ಕಸ ಕ್ಲಿಯರ್ ಆಗಿ ಕಲೆಕ್ಟ್ ಮಾಡ್ಬೋದು ಅಂತೆಲ್ಲ ನಾವು ಅಂದ್ಕೊಂಡಿದ್ವಿ. ನೋಡಿದ್ರೆ ಇದು ₹100 ಕಲೆಕ್ಟ್ ಮಾಡೋದು ಇದ್ರ ಮೇನ್ ಉದ್ದೇಶ ಇದ್ದಂಗಿದೆ. ವಾಣಿಜ್ಯ ಕಟ್ಟಡಗಳಿಗೆ ₹200, ವಸತಿ ಕಟ್ಟಡಗಳಿಗೆ ಮಾಸಿಕ ₹100. ಆಸ್ತಿ ತೆರಿಗೆಯ ಜೊತೆಗೆ ಘನತ್ಯಾಜ್ಯ ಶುಲ್ಕ ಸಂಗ್ರಹದ ಪ್ಲಾನ್ ಕೂಡ ನಡೀತಾ ಇದೆ. ಈ ರೀತಿಯಾದಂತಹ ಸೇವಾ ಶುಲ್ಕದಿಂದ ₹800 ಕೋಟಿ ಆದಾಯ ಬರ್ಬೋದಾ ಅಂತ ಲೆಕ್ಕಾಚಾರವನ್ನ ಬಿಬಿಎಂಪಿ ಹಾಕ್ತಾ ಇದೆ. ಇದ್ರ ಬಗ್ಗೆ ತುಷಾರ್ ಗಿರಿನಾಥ್ ಅವರು ಮಾತನಾಡಿದರೆ ಏನ್ ಹೇಳಿದ್ರೆ ಬನ್ನಿ ಕೇಳೋಣ. ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ರೂಲ್ಸ್ ನಲ್ಲಿ ಆಗಲೇ 2016 ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ರೂಲ್ ಪ್ರಕಾರ ಬಿಬಿಎಂಪಿ ಸೇರಿ ಎಲ್ಲ ನೋಟಿಫಿಕೇಶನ್ ಆಗಿರುತ್ತದೆ. ಅದನ್ನು ಚಾಲನೆಗೆ ನಾವು ಇದುವರೆಗೂ ತಂದಿಲ್ಲ. ಅದು ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ರೂಲ್ಸ್ನಲ್ಲಿ ಏನು ದರ ಇದೆ ಅದಕ್ಕಿಂತ ಕಡಿಮೆ ದರದಲ್ಲಿ ನಾವು ನಮ್ಮ ಇದರಲ್ಲಿ ಬೋರ್ಡ್ನಲ್ಲಿ ರಿಸಾಲ್ವ್ ಮಾಡಿಕೊಂಡು ಗೌರ್ಮೆಂಟ್ಗೆ ಕಳಿಸಿದ್ದೇವೆ. ಗೌರ್ಮೆಂಟಿಂದ ಅಪ್ರೂವಲ್ ಆದಮೇಲೆ ಅದನ್ನು ಚಾಲನೆಗೆ ತರ್ತೇವೆ. ಸೊ ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ರೂಲ್ಸ್ನಲ್ಲಿ ಏನು ರೇಟ್ ಇದೆ ಅದಕ್ಕಿಂತ ಕಡಿಮೆ ರೇಟ್ ನಾವು ಪ್ರಪೋಸ್ ಮಾಡಿದ್ದೀವಿ. ಅದು ಸರ್ಕಾರ ಹಂತದಲ್ಲಿ ಇದೆ. ಅದು ಯಾವಾಗ ಅಪ್ರೂವ್ ಆಗ್ತದೆ ಆ ಡೇಟಿಂದ ನಾವು ಅದನ್ನು ನಮ್ಮ ಆಸ್ತಿ ತೆರಿಗೆ ಏನಿದೆ ಅದರಲ್ಲಿ ಎಂಟ್ರಿ ಮಾಡ್ಕೊಂಡು ಮಾಡ್ತೀವಿ. ಅದು ಏನಿದೆ ಗೌರ್ಮೆಂಟ್ ಅದರ ಮೇಲೆ ಡಿಸಿಷನ್ ತಗೊಳ್ತದೆ. ಅದು ಇನ್ನೂ ಕಡಿಮೆ ಮಾಡ್ತದೆ ಅಥವಾ ಜಾಸ್ತಿ ಮಾಡ್ತದೆ ನನಗೆ ಹೇಳಕ್ಕೆ ಆಗಲ್ಲ. ಅದು ಗೌಪ್ಯವಾಗಿ ಇರೋದರಿಂದ ರೂಲ್ಸ್ನಲ್ಲಿ ಏನಿದೆ ನೀವು ನೋಡ್ಬೋದು, ಅದು ರೂಲ್ಸ್ ಏನು ನೋಟಿಫೈಡ್ ಇದೆ. ಬಟ್ ನಾವು ಪ್ರಪೋಸ್ ಮಾಡೋದ್ರಲ್ಲಿ ಸರ್ಕಾರ ಇನ್ನೂ ಫೈನಲ್ ತೀರ್ಮಾನ ತೆಗೆದುಕೊಳ್ಳದೇ ಇರುವುದರಿಂದ ನಾವು ಅದನ್ನು ಈಗ ಈ ಹಂತದಲ್ಲಿ ನಿಮಗೆ ಹೇಳಲ್ಲ. ಇದು ನೋಡಿ ₹100 ಈಗ ಶುಲ್ಕ ವಿಧಿಸೋದಕ್ಕೆ ಪ್ರಸ್ತಾವನೆಯನ್ನ ಸಲ್ಲಿಸಿದ್ದಾರೆ. ನಾವು ಪ್ರತಿನಿಧಿ ಶಾಂತಮೂರ್ತಿ ಇದಕ್ಕೆ ಸಂಬಂಧಪಟ್ಟಂಗೆ ಡೀಟೇಲ್ಸ್ ಅನ್ನ ಕೊಡ್ತಾರೆ. ಶಾಂತಮೂರ್ತಿ, ವಿಚಾರ ಅಂತ ಅಂದ್ರೆ ಬಹಳ ಸಂದರ್ಭದಲ್ಲಿ ಕಸ ಅನ್ನುವಂಥದ್ದು ಒಂದು ಆದಾಯದ ಮೂಲ ಅಂತ ಪರಿಗಣಿಸುತ್ತವೆ ಬಹಳ ದೇಶಗಳು. ನಮ್ಮಲ್ಲೇ ಕೆಲ ರಾಜ್ಯಗಳಲ್ಲೂ ಕೂಡ ಕಸದಿಂದನೂ ಕೂಡ ಹಣ ಮಾಡೋದಕ್ಕೆ ಅವಕಾಶ ಇದೆ ಅಂತ ಅಷ್ಟು ವ್ಯವಸ್ಥಿತವಾಗಿ ಅದನ್ನು ನಿಭಾಯಿಸಿ ಗೊಬ್ಬರನೋ ಮತ್ತೊಂದು ಮುಖೇನವಾಗಿ ನಮ್ಮಲ್ಲಿ ಅದೆಲ್ಲ ನಿರೀಕ್ಷೆ ಮಾಡೋಕ್ಕೆ ಆಗಿಲ್ಲ ಬಿಡಿ. ನಮ್ಮಲ್ಲಿ ಕಸ ಅಂತ ಅಂದ್ರೆ ಅದನ್ನು ನಿರ್ವಹಿಸ್ತಾ ಇರುವಂಥದ್ದು ಏನು ಅನ್ನೋದು ನಾವು ಇಷ್ಟು ವರ್ಷ ನೋಡಿದ್ದೀವಿ. ವಿಚಾರ ಹಿಂಗಿದೆ. ಎರಡನೇದಾಗಿ, ಬೆಳಗ್ಗೆ ಮುಂಚೆ ಮನೆ ಕಸ ಕಲೆಕ್ಟ್ ಮಾಡೋಕೆ ಬರೋರಿಗೆ ಈಗ ಆಲ್ರೆಡಿ ₹30-50 ಅಂತ ಕೊಡಬೇಕು. ಇದೇನು ಮುಚ್ಚಿಟ್ಟಿರೋ ಸಂಗತಿ ಅಲ್ಲ. ಇದು ಬೆಂಗಳೂರಲ್ಲಿರೋರಿಗೆ ಅನುಭವ ಇದೆ. ಇಲ್ಲ ಅಂತಾನೆ ಸರಿಯಾಗಿ ಕಸ ಕಲೆಕ್ಟ್ ಮಾಡಲ್ಲ, ಮನೆ ಮುಂದೆ ವೆಹಿಕಲ್ ನಿಲ್ಲಲ್ಲ ಅನ್ನುವಂಥದ್ದು ಒಂದು ಆರೋಪ ಹಲವು ಸಂದರ್ಭದಲ್ಲಿ ಇರುತ್ತೆ. ಇಷ್ಟೆಲ್ಲ ಹೊರೆ ಆಗಿರೋ ಸಂದರ್ಭದಲ್ಲಿ ಮತ್ತೆ ₹100 ಹೊರೆ ಅಂತ ಅಂದ್ರೆ ಇದೇನು ತಮಾಷೆ ಸಂಗತಿನ ಶಾಂತಮೂರ್ತಿ? ಇದನ್ನ ಹೇಗೆ ಸರ್ಕಾರ ಕನ್ಸಿಡರ್ ಮಾಡ್ಬೋದು ಅಂತ? ಎಸ್ಮಾಲ್ತೇಸ್, ಈಗಾಗಲೇ ಏನು ಸಿಲಿಕಾನ್ ಸಿಟಿಯಲ್ಲಿ ಕಸದ ನಿರ್ವಹಣೆನೇ ದೊಡ್ಡ ಒಂದು ಸಮಸ್ಯೆಯಾಗಿ ಪರಿಣಮಿಸಿತ್ತು. ಇದನ್ನ ನಿರ್ವಹಣೆ ಮಾಡೋದಕ್ಕೆ ಅಂತಾನೆ ಸರ್ಕಾರ ಇತ್ತೀಚೆಗಷ್ಟೇ ಒಂದು ಸಪರೇಟ್ ಕಂಪನಿಯನ್ನು ಕೂಡ ನಿರ್ಮಾಣ ಮಾಡಿತ್ತು. ಅಂದರೆ ಘನತ್ಯಾಜ್ಯ ನಿರ್ವಹಣಾ ಸಮಿತಿ ಅನ್ನೋ ಒಂದು ವಿಶೇಷ ವಿಭಾಗವನ್ನು ರಚನೆ ಮಾಡಿತ್ತು. ಇದೀಗ ಅದ್ರ ಮೂಲಕ ಪ್ರತಿ ಮನೆಗೆ ಪ್ರತಿ ತಿಂಗಳು ಕಸ ಸಂಗ್ರಹಣೆಗೆ ಅಂತ ₹100 ಶುಲ್ಕವನ್ನು ವಸೂಲಿ ಮಾಡೋದಕ್ಕೆ ಈಗ ಪ್ರಸ್ತಾವನೆಯನ್ನು ಸಲ್ಲಿಸಿರುವಂಥದ್ದು. ಅಂದರೆ ಎಲ್ಲೋ ಒಂದು ಕಡೆ ಕಸ ನಿರ್ವಹಣೆಯನ್ನು ಮಾಡೋದಕ್ಕೆ ಬೇರೆ ಒಂದು ಸಮಿತಿ ಮಾಡ್ತಂಥ ಸಂತೋಷದಲ್ಲಿದ್ದಂಥ ಜನರಿಗೆ ಇದೀಗ ಈ ಒಂದು ತೆರಿಗೆ ಹೊರೆಯನ್ನು ಹೊರಬೇಕಾದಂತ ಸ್ಥಿತಿ ಕೂಡ ಎದುರಾಗುವ ಒಂದು ಸನ್ನಿವೇಶ ಈಗ ಸೃಷ್ಟಿಯಾಗ್ತಾ ಇದೆ. ಯಾಕಂದ್ರೆ ಬೆಂಗಳೂರಲ್ಲಿ ನಾವು ಗಮನಿಸಿದೀವಿ, ಸಾಕಷ್ಟು ಕಡೆಗಳಲ್ಲಿ ಈಗಾಗಲೇ ಕಸವನ್ನ ಸಂಗ್ರಹ ಮಾಡೋ ಸಂದರ್ಭದಲ್ಲೇ ಸಾಕಷ್ಟು ಸಮಸ್ಯೆಗಳಾಗ್ತಾ ಇತ್ತು. ಇದರಿಂದ ಜನರು ಆ ಕಸದ ಗಾಡಿಗಳಿಗೆ ಕಸವನ್ನ ಕೊಡೋ ಬದಲು ಅಲ್ಲಿ ಇಲ್ಲಿ ಬಿಸಾಕೋ ಕೆಲಸವನ್ನ ಕೂಡ ಮಾಡ್ತಿದ್ರು. ಈಗ ಈ ತೆರಿಗೆಯನ್ನು ಕೂಡ ವಿಧಿಸೋಕೆ ಮುಂದಾದರೆ ಇದರಿಂದ ಮತ್ತಷ್ಟು ಬ್ಲ್ಯಾಕ್ ಸ್ಪಾಟ್ಗಳು ನಿರ್ಮಾಣ ಆಗ್ಬೋದು. ಅಂದರೆ ಎಲ್ಲೆಂದರಲ್ಲಿ ಜನ ಕಸವನ್ನು ಎಸಿಬೋದು ಅನ್ನೋ ಒಂದು ಪ್ರಶ್ನೆ ಕೂಡ ಎದುರಾಗುತ್ತೆ. ಆದರೆ ಸರ್ಕಾರದ ಮುಂದೆ ಈಗಾಗಲೇ ₹100 ವಸೂಲಿ ಮಾಡೋದಕ್ಕೆ ಪ್ರಸ್ತಾವನೆಯನ್ನು ಕೂಡ ಸಲ್ಲಿಸಿರುವಂಥದ್ದು. ಒಂದು ವೇಳೆ ಇದಕ್ಕೆ ಗ್ರೀನ್ ಸಿಗ್ನಲ್ ಅನ್ನು ಕೊಟ್ಟರೆ ಜನರ ಮೇಲೆ ಅಂದರೆ ತೆರಿಗೆ ಹೊರೆ ಕೂಡ ಬೀಳುತ್ತೆ. ಇದರ ಜೊತೆಗೆ ನಾವು ಗಮನಿಸ್ತಾ ಇದ್ದೀವಿ, ಕಸ ನಿರ್ವಹಣೆ ಒಂದು ಬಹುದೊಡ್ಡ ಸಮಸ್ಯೆಯಾಗಿ ಈಗಾಗಲೇ ಬೆಂಗಳೂರಿಗೆ ಪರಿಣಮಿಸಿರುವಂಥದ್ದು. ಇದ್ರ ಜೊತೆಯಲ್ಲಿ ಈಗ ತೆರಿಗೆಯನ್ನು ಕೂಡ ಕಟ್ಟಬೇಕು ಅಂದರೆ ಆಸ್ತಿ ತೆರಿಗೆ ಜೊತೆಯಲ್ಲಿ ಈ ಒಂದು ತೆರಿಗೆಯನ್ನು ಕೂಡ ಕಟ್ಟಬೇಕಂದ್ರೆ ಜನರಿಗೆ ಹೊರೆ ಆಗುತ್ತೆ. ಈಗ ಕಳೆದ 4 ವರ್ಷಗಳಿಂದ ಕೂಡ ಈ ಒಂದು ತೆರಿಗೆನ ಹಾಕ್ಬೇಕಾ ಬೇಡವಾ ಅನ್ನೋದ್ರ ಬಗ್ಗೆ ಚರ್ಚೆಗಳು ನಡೀತಾನೆ ಇತ್ತು. ಇದರ ಮಧ್ಯೆ ಈಗ ಮತ್ತೆ ಈ ಒಂದು ತೆರಿಗೆಯ ವಿಷಯ ಪ್ರಚಾರಕ್ಕೆ ಬಂದಿರುವಂಥದ್ದು. ಸದ್ಯ ಸರ್ಕಾರ ಈ ಬಗ್ಗೆ ಯಾವ ರೀತಿ ನಿರ್ಧಾರವನ್ನು ತೆಗೆದುಕೊಳ್ಳುತ್ತೆ, ಇದಕ್ಕೆ ಜನರು ಯಾವ ರೀತಿ ಸ್ಪಂದಿಸ್ತಾರೆ, ಮತ್ತೆ ಬಿಬಿಎಂಪಿ ಕಸ ನಿರ್ವಹಣೆಯನ್ನ ಮಾಡ್ತಾ ಇತ್ತು. ಈಗ ಪ್ರತ್ಯೇಕವಾಗಿ ನಿರ್ಮಾಣ ಆಗಿರುವಂಥ ಆ ಒಂದು ಘನತ್ಯಾಜ್ಯ ನಿರ್ವಹಣಾ ಸಮಿತಿ ಏನಿದೆ ನಿಗಮ, ಅದು ಇನ್ನು ಮುಂದೆ ಯಾವ ರೀತಿ ಕಸವನ್ನು ಸಂಗ್ರಹ ಮಾಡುತ್ತೆ ಅನ್ನೋದನ್ನ ಇನ್ನಷ್ಟೇ ಕಾದು ನೋಡಬೇಕು. ಸದ್ಯ ಸಿಟಿ ಜನರಿಗಂತೂ ಈ ಒಂದು ನಿಯಮ ಜಾರಿಗೆ ಬಂದರೆ ಖಂಡಿತವಾಗಿಯೂ
ತೆರಿಗೆ ಹೊರೆ ಬೀಳುತ್ತೆ. ಅದ್ರ ಜೊತೆಗೆ ಕಸವನ್ನ ಬೇಕಾಬಿಟ್ಟಿಯಾಗಿ ಎಸೆಯುವಂತ ಕೆಲಸಕ್ಕೂ ಕೂಡ ಜನರು ಮುಂದಾಗಬಹುದು. ಇದರಿಂದ ಕಸ ಸಂಗ್ರಹಣೆಯ ಸವಾಲು ಮತ್ತಷ್ಟು ಜಾಸ್ತಿ ಆಗೋ ನಿರೀಕ್ಷೆಗಳು ಕೂಡ ಇರುವಂತದ್ದು. ಮಹಂತೇಶ್, ಓಕೆ ಥ್ಯಾಂಕ್ ಯು ಶಾಂತಮೂರ್ತಿ.